ಏನು ಶೂಟ್ ನಡೀತಾ ಇತ್ತು ಆ ಟೈಮಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು, ಒಂದಿಷ್ಟು ನೆಗೆಟಿವ್ ಇದು ಕಾಣಿಸ್ಕೊಂಡಿತ್ತು ಅಂತ. ಅದ್ರ ಬಗ್ಗೆ ಏನದು ಆ ವಿಚಾರ? ಮೇಡಮ್ ಅದು ಏನು ಅಲ್ಲ, ನಾನು 24 ಗಂಟೆ ಸೆಟ್ಟಲ್ಲೇ ಇರ್ತಿದ್ದು. ಅದು ಕೆಲವೊಂದು ಏನಾಗುತ್ತೆ ಅಂದರೆ ಅಲ್ಲಿಂದ ಏನು ಹೊರಗಡೆ ಬರ್ತಾ ಇರಲ್ಲ ಮಾಹಿತಿ ಯಾರಿಗೂ. ಆವಾಗ ಏನಾದ್ರು ಒಂದು ಸಣ್ಣದು ಅಲ್ಲಿ ಏನೂ ಆಗಿರಲ್ಲ, ಅದೆಲ್ಲೋ ಬಸ್ ಪಲ್ಟಿ ಹೊಡಿತಂತೆ, ಅದನ್ನು ಕಾಂತಾರಕ್ಕೆ ಸೇರಿಸಿದ್ರು. ಆಮೇಲೆ ಅದೆಲ್ಲೋ ಬೆಂಕಿ ಬಿತ್ತಂತೆ, ಅದನ್ನು ಕಾಂತಾರಕ್ಕೆ, ಅಲ್ಲೆಲ್ಲೋ ಅಡುಗೆ ಬಿತ್ತಂತೆ. ಅಡುಗೆ ಅಲ್ಲಿ ಯಾರಿಗೂ ಏನು ವಿಷಯನೇ ಅಲ್ಲಿ ಆಗಿರೋದು ಒಂದು ಚೂರು ಏನೋ ಆಗಿರುತ್ತೆ. ಆಬ್ವಿಯಸ್ಲಿ ಶೂಟಿಂಗ್ ಅಂದ್ರ ಮೇಲೆ ಆಗೇ ಆಗುತ್ತೆ, ಏನಾದರೂ ಒಂದು ಚೂರ್ಪಾರ ಏನೋ ಆಗುತ್ತೆ. ಈಗ ಫೈಟ್ ಅಂದ್ರ ಮೇಲೆ ಬೀಳ್ತೀವಿ, ಕೆಲವೊಂದ್ಸಲ ಇಂಜುರಿ ಆಗುತ್ತೆ, ಅದೆಲ್ಲ ನ್ಯೂಸ್ ಮಾಡೋದಂಥದ್ದು. ಅದು ನಂಗೆ ಯಾಕೆ ನೆಗೆಟಿವ್ ಮಾಡ್ತಿದ್ರು ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಅಂದರೆ ಏನು ಹೊರಗಡೆ ಬಿಡ್ತಿರ್ಲಿಲ್ಲ ಮಾಹಿತಿ, ಅದಕ್ಕೋಸ್ಕರ ಏನಾದ್ರು ಒಂದು ಚೂರು ಸಿಕ್ಕಿದ್ರೆ ಅದನ್ನು ಒಂದಿಷ್ಟು ದೊಡ್ಡದಾಗಿ ಅನೌನ್ಸ್ ಮಾಡಿ ಅದನ್ನ ನೆಗೆಟಿವ್ ಮಾಡ್ತಾ ಇದ್ರು ಅಷ್ಟೇ. ಅದೇ ಹೇಳಿದ್ನಲ್ಲ, ಅವ್ರು ಮಾಡಿಬಿಟ್ರಲ್ಲ ಅನ್ನೋ ಕೆಲವೊಂದು ಊರಿಗೆ ಕೆಲವರೆಲ್ಲ ನೆಗೆಟಿವ್ ಮಾಡ್ತಾರೆ ಬಿಟ್ರೆ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಥಾಟ್ ಅಷ್ಟೇ, ಮತ್ತೇನಿಲ್ಲ. ಇನ್ನು ಕಾಂತಾರದಲ್ಲಿ ಎಲ್ಲ ನೆಲಮೂಲದವರು, ಒಂದಿಷ್ಟು ಜನ ಪ್ರತಿಭೆಗಳು ಅವರೇ ಆ್ಯಕ್ಟ್ ಮಾಡ್ತಾ ಇದ್ರು, ಇನ್ನೊಂದಿಷ್ಟು ಜನ ಹೊರಗಡೆಯಿಂದ ಬಂದವರು ಇದ್ರು. ಆದರೆ ವಿಶೇಷ ಅಂದರೆ ನಮ್ಮ ನೆಲಮೂಲದ ಒಂದು ಪ್ರತಿಷ್ಠಿತ ದೇವರು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಆಶ್ಚರ್ಯ ಅಂದರೆ ಹೊರಗಿಂದ ಬಂದವರು ಕೂಡ ತುಂಬ ನಂಬಲಿಕ್ಕೆ ಪ್ರಾರಂಭಿಸಿದ್ರು. ಹೌದು, ಬ್ರಹ್ಮಲಿಂಗೇಶ್ವರ ಅಂದರೆ ಅಣ್ಣ ಯಾವಾಗಲೂ ಶೂಟಿಂಗ್ ಬರ್ತಾ ಅಲ್ಲಿ ಹೋಗಿ ಬರ್ತಿದ್ರು. ಆಮೇಲೆ ಅದೊಂದು ನಮಗೆ ತುಂಬ ನಂಬಿಕೆ ಅಲ್ಲ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಹೋಗಿ ಕೈ ಮುಗಿದು ಬಂದರೆ ಏನೋ ಒಂದು ಧೈರ್ಯ. ಅದೇ ಥರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಡೈಲಿ ಶೂಟಿಂಗ್ ಹೋಗ್ತಾ ಅಲ್ಲೊಂದು ಹೋಗಿ ಕೈ ಮುಕ್ಕ ಬರೋ ಅಭ್ಯಾಸ ಆಗ್ಬಿಡ್ತು, ಎಲ್ರಿಗೂ ಅಭ್ಯಾಸ ಆಗ್ಬಿಡ್ತು. ಮತ್ತು ಇಲ್ಲಿ ಲೋಕಲ್ ಅವರೆಲ್ಲ ಅಲ್ಲಿ ಶೂಟಿಂಗ್ ಬರ್ತಾ ಎಲ್ಲ ಹೇಳಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಭಯಂಕರ ಪವರ್ಫುಲ್ಲು ಹಂಗೆ ಅದು ಅವರು ಕೇಳ್ತಾ ಅವರು ಎಲ್ಲ ಅಭ್ಯಾಸ ಮಾಡ್ಕೊಂಡು ರೂಟೀನ್ ಮಾಡ್ಕೊಂಡ್ಬಿಟ್ಟು. ಓಕೆ, ಇನ್ನು ಕಾಂತಾರ ಸೆಟ್ ಅಲ್ಲಿ ರಿಷಬ್ ಸರ್ ಹೇಗಿರ್ತಾ ಇದ್ರು? ಕೆಲಸದ ವಿಚಾರ ಬಂದಾಗ ಅಣ್ಣ ನೆಕ್ಸ್ಟ್ ಲೆವೆಲ್. ಅಂದರೆ ಅವ್ರ ಕಮಿಟ್ಮೆಂಟು ಅಷ್ಟು ಭಯಂಕರ ಕಮಿಟ್ಮೆಂಟು. ಬೆಳಗ್ಗೆ 2-2:30 ಎದ್ದು ವರ್ಕೌಟ್ ಮಾಡಿ, ನಾನೇ ಟ್ರೈನರ್ ಆಗಿದ್ದರಿಂದ ವರ್ಕೌಟ್ ಮುಗಿಸಿ 4 ಗಂಟೆ 4:15 ಸೆಟ್ಟಲ್ಲಿ ಇರ್ತಿದ್ವಿ. ಮತ್ತು ರೆಡಿಯಾಗೋಕೆ 1.5 ಗಂಟೆ ಬೇಕು ಪ್ರತಿಯೊಂದು ಕ್ಯಾರೆಕ್ಟರ್ಗಳು. ಮತ್ತು ಸಂಜೆ ಬರ್ತಾ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ, ಮತ್ತು ಸಂಜೆ ಬಂದು ಹಾರ್ಸ್ ರೈಡಿಂಗ್ ಮುಗಿಸಿ, ಕಲರಿಂಗ್ ಮುಗಿಸಿ, ವರ್ಕೌಟ್ ಮುಗಿಸಿ ಮಲಗ್ತಾ 12 ಗಂಟೆ, ದಿನಕ್ಕೊಂದು 2 ಅವರ್ 3 ಅವರ್ ಮಲಗ್ತಿದ್ರು ಅಷ್ಟೇ ಶೂಟಿಂಗ್ ಟೈಮಲ್ಲಿ. ಮತ್ತೊಂದು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ಟು, ಸಾವಿರಾರು ಜನ ಆರ್ಟಿಸ್ಟ್ಗಳು, ಸಾವಿರಾರು ಜನ ಟೆಕ್ನಿಷಿಯನ್ಗಳು, ಒಂಥರ ಡೈಲಿ ನಿಮಗೆ ಭಯಂಕರ ಒಂದು ದೊಡ್ಡ ಜಾತ್ರೆ ನಡೆಯೋ ಥರನೇ ಫೀಲ್ ಇತ್ತು ಇಡೀ ಸೆಟ್ಟು. ಮತ್ತು ಅಂದರೆ ಜವಾಬ್ದಾರಿಗಳು ತುಂಬ ದೊಡ್ಡದಿತ್ತಲ್ಲ, ಆಬ್ವಿಯಸ್ಲಿ ಕೆಲಸ ಆಗಬೇಕಂದ್ರೆ ಆಗಲೇಬೇಕು ಅದರಲ್ಲಿ. ಅಂದರೆ ಬೆಳಗ್ಗೆ 6 ಗಂಟೆ ಫಸ್ಟ್ ಶಾಟ್ ತೆಗಿಲೇಬೇಕು, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಹಾಗಾಗಿ ಅಣ್ಣ ಸಿನಿಮಾದ ವಿಚಾರದಲ್ಲಿ ನೋ ಕಾಂಪ್ರಮೈಸ್, ಬೇಕೇ ಅಷ್ಟೇ. ಎಲ್ಲರನ್ನು ಒಂದು ಗೈಡ್ ಮಾಡಿಕೊಂಡು ಮತ್ತೆ ಅಷ್ಟೇ. ಜೊತೆ ಆರ್ಟಿಸ್ಟ್ ಜೊತೆ ನಿಂತಾಗ ಅವ್ರ ಗಮ್ಮತ್ತೆ ಬೇರೆ. ಯಾರಿಗೂ ಅಂದರೆ ನಿಮಗೆ ದೊಡ್ಡ ಸ್ಟಾರ್ ಬಂದಾಗ ಅವ್ರ ಪಕ್ಕೋಗಿ ನಿಂತ್ಕೊಳ್ಳೋಕೆ ಒಂಥರ ಭಯ ಆಗುತ್ತೆ. ಅಣ್ಣ ಬಂದಾಗ ಯಾರಿಗೆ ಏನು ಒಂದ್ಸಲ ಯಾಕೆ, ಬಿಕಾಸ್ ಸುತ್ತಮುತ್ತದಲ್ಲಿ ಎಲ್ಲರೂ ಒಂಥರ ಅಂದರೆ ಯಾವ ಲೆವೆಲ್ಗೆ ಮಾತಾಡಿಸ್ತಾರೆ ಅಂದರೆ ಒಂದು 20 ವರ್ಷ ಪರಿಚಯ, ಹಿಂದಿನ ಪರಿಚಯ, ಆ ಥರ ಕ್ಲೋಸ್ ಆಗ್ತಾರೆ ಪ್ರತಿಯೊಬ್ಬರ ಜೊತೆನೂ. ಮತ್ತು ತುಂಬ ಫ್ರೀ ಬಿಟ್ಬಿಡ್ತಾರೆ ಆರ್ಟಿಸ್ಟ್ಗಳಿಗೆ. ಹಂಗಾಗಿ ನೀವು ನೋಡಿದ್ರಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಶಾರ್ಟ್ಗಿಂತ ಹಿಂದೆ ಅಣ್ಣ ಏನೋ ತಮಾಷೆ ಮಾಡ್ಕೊಂಡೆಲ್ಲ ಮಾತಾಡ್ತಿದ್ವಿ. ಶಾರ್ಟಿಗೆ ಬರ್ಬೇಕಾದ್ರೆ ಅಣ್ಣ ನೋಡ್ರಿ ಅವು ಅದು ನಮ್ದು ಯಾರೋ ಹತ್ರ ಫ್ರೆಂಡೇ ಜೊತೆಲಿ ಇದೀವಿ ನಾವು ಅನ್ನೋ ಫೀಲ್ ಆಗುತ್ತೆ ಆ ಥರ. ಓಕೆ, ನೀವು ಫಿಟ್ನೆಸ್ ಬಗ್ಗೆ ಹೇಳಿದ್ರಿ, ಅಂದರೆ ವರ್ಕೌಟ್ಗಳು ಮಾಡ್ತಾ ಇದ್ವಿ ಅಂತ ಹೇಳಿ. ಅಂಡ್ ರಕ್ಷಿತ್ ಅವರ ಫಿಟ್ನೆಸ್ನ ಸೀಕ್ರೆಟ್ ಏನಾದರೂ ಹೇಳ್ಬೋದಾ? ರಕ್ಷಿತ್ ಅಣ್ಣಂದ ಅಲ್ಲ ನಿಮ್ಮದು? ನಂದು ಫಿಟ್ನೆಸ್ ಏನು, ನಾನಂದರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ರನ್ನಿಂಗ್ ಮಾಡ್ತಿದ್ನಲ್ಲ, ಈಗಲೂ ನಾನು ವರ್ಕೌಟ್ ಮಾಡಿಲ್ಲ ಅಂದ್ರೆ ನನ್ನ ಬಾಡಿ ಏನು ಡೌನ್ ಆಗಲ್ಲ. ಆಮೇಲೆ ಫಿಟ್ನೆಸ್ ಅಂತ ಏನಿಲ್ಲ, ನಾನೇನು ಜಾಸ್ತಿ ವರ್ಕೌಟ್ ಮಾಡಲ್ಲ, ಡಯಟ್ ಅಂತೂ ಮಾಡೋದೇ ಇಲ್ಲ. ಟೈಮ್ ಇದ್ದಾಗ ಎಲ್ಲರೂ ವರ್ಕೌಟ್ ಮಾಡ್ತೀನಿ. ಈಗ ಯಾವ್ದಾದ್ರು ಸಿನಿಮಾಕ್ಕೆ ಈಗ ಪುಟ್ ಆನ್ ಮಾಡ್ಬೇಕಂದ್ರೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೀಕ್ರೆಟ್ ಅಂತ ಏನಿಲ್ಲಪ್ಪ ನಮ್ಮದು, ನಮ್ಮ ಟೀಮಲ್ಲಿ ಯಾರ್ದು ಏನು ಡಯಟನ್ನು ಓವರ್ ಡಯಟು ಇಲ್ಲ. ಆರಾಮ್ಸೆ ರೈಸ್ ತಿನ್ಕೊಂಡು, ಮೀನು ಸಾರು, ಕೊಚ್ಚಕ್ಕಿ ಅನ್ನ ಇದೆ, ಕೊಚ್ಚಕ್ಕಿ ಕೋಳಿದೆ, ಗಂಜಿ ಇದೆ, ಏನು ದೊಡ್ಡ ಸೀಕ್ರೆಟ್ ಏನಿಲ್ಲ. ಹಾಗಾದ್ರೆ ಆದ್ರೆ ಕರಾವಳಿ ಬಿಟ್ಟು ಬೇರೆಯವ್ರು ಯಾರಾದ್ರೂ ಇದನ್ನ ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳ್ಬೋದು, ಚಂದ ಕೊಚ್ಚಕ್ಕಿ ಕೋಳಿ ಕೊಚ್ಚಕ್ಕಿಂತ ಯಾವ್ದು ಒಳ್ಳೆ ಪ್ರೋಟೀನ್ ಯಾವ್ದಿತ್ತು? ಹೌದು, ಹೆವಿ ಪ್ರೋಟೀನ್ ಖಂಡಿತ. ಹೌದು ಖಂಡಿತ. ಇನ್ನು ಕಾಂತಾರದಲ್ಲಿ ಸೇಮ್ ರಿಷಬ್ ಸರ್ ಬಾಡಿ ಅಂಡ್ ನಿಮ್ಮ ಬಾಡಿ ಸೇಮ್ ಕಾಣಿಸ್ತಾ ಇತ್ತು. ಅಂದ್ರೆ ಒಂದ್ ರೀತಿಯಲ್ಲಿ ಫುಲ್ ಫಿಟ್ ಆಗಿ ಅದಕ್ಕೋಸ್ಕರ ಸಿನಿಮಾಗೋಸ್ಕರ ವರ್ಕೌಟ್ ಮಾಡಿರೋ ತರ ಏನೋ ಆ ತರ ಫೀಲ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣಂಗೆ ಅವರು ಆ್ಯಕ್ಚುಲಿ ಆ ಪೊಸಿಷನಿಗೆ ಬರೋಕ್ಕೆ 15 kg ಪುಟ್ಟಾನ್ ಆಗಿ ಫುಲ್ ಬಾಡಿ ಪುಟ್ಟಾನ್ ಮಾಡಿಸಿ ಆಮೇಲೆ ಕಟ್ ಆಗಿದ್ದು ಬಾಡಿನ. ಸಿಕ್ಕಾಪಟ್ಟೆ ಎಫರ್ಟ್ ಅಂದರೆ ಅವರು ನೆಕ್ಸ್ಟ್ ಲೆವೆಲ್ ಕಮಿಟ್ಮೆಂಟ್. ಅವ್ರಂದರೆ ಎಷ್ಟೇ ಬ್ಯುಸಿ ಇದ್ದರೂ ನಾವೆಲ್ಲ ಫೈಟ್ ಮಾಡಿ ಟಯರ್ಡ್ ಆಗ್ತಿದ್ವಲ್ಲ, ಇವಾಗ ಪ್ಯಾಕಪ್ ಆದರೂ ಕೂಡ ಹೋಗಿ ಮಲ್ಗೋಣ ಚಾನ್ಸೇ ಇಲ್ಲ.
ಯಾವ ಲೆವೆಲಿಗೆ ಅಂದರೆ ಇವತ್ತು ನಾನು ವರ್ಕೌಟ್ 8 ಗಂಟೆಗೆ ಮಾಡಲೇಬೇಕು, ಎಷ್ಟೇ ಸುಸ್ತಾಗಲಿ ಏನಾಗಲಿ, ಒಂದು ದಿವಸ ತಪ್ಪಿಸೋವಂಥದ್ದು ಏನಿಲ್ಲ. ಮತ್ತು ಅವ್ರ ಸ್ಟೆಮಿನ ಎಲ್ಲ ಬ್ಯೂಟಿಫುಲ್. ಅದು ಫಸ್ಟ್ ಕಾಂತಾರ ಏನ್ ಬಂತಲ್ಲ ಅದ್ರಲ್ಲೂ ಕೂಡ ಈ ಕಂಬಳದ ಇದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಸಲ ಟ್ರಯಲ್ ಮಾಡಿದ್ದಾರೆ ಅನ್ನೋದು. ಅದ್ರಲ್ಲಂತೂ ಯಪ್ಪ, ಅದು ರಿಯಲ್ ಕಂಬಳ ಓಡಿಸ್ತಾರಲ್ಲ ಅವ್ರಿಗಿಂತ ಚೆನ್ನಾಗಿ ಓಡಿಸಿದ್ರು. ಅಲ್ಲ ಅವ್ರು ಬಿಡಿ, ಅವರು ತುಂಬ ಎಫರ್ಟ್ ಆಗ್ತಾರೆ, ಎಲ್ಲರ ಮೇಲೂ ಗೌರವ ಇದೆ. ಬಟ್ ಅಂದರೆ ಆ ಲೆವೆಲಿಗೆ ಅಂದರೆ ಯಾರೋ ಗೊತ್ತಿರೋರು ಓಡಿಸ್ತಾ ಇದ್ದಾರೆ ಅಂದರೆ ಟ್ರೈನಿಂಗ್ ಆಗಿತ್ತು ಬಿಫೋರ್. ನಮ್ಮ ಬೈಂದೂರಲ್ಲೇ ಅಲ್ಲಿ ಎಲ್ಲದು ಬಾಳಂಬಳ್ಳಿ ಅಂತ ಅಲ್ಲಿ ಟ್ರೈನಿಂಗ್ ಮಾಡಿದ್ದು, ನಿಮಗೆ ಗೊತ್ತಿರುತ್ತೆ. ಖಂಡಿತ, ನಮ್ದೇ ಊರು, ನಮ್ಮ ಸುತ್ತಮುತ್ತ ಏರಿಯಾಗಳು ನಮ್ಮ ಗ್ರಾಮಕ್ಕೆ ಸೇರಿದಂಥವರು ಬಾಳಂಬಳ್ಳಿ. ಇನ್ನು ಕಾಂತಾರದಲ್ಲಿ ರಿಷಬ್ ಅವ್ರನ್ನ ನೋಡಿದಾಗ ಎಷ್ಟೋ ಜನರಿಗೆ ಅನ್ಸಿದೆ ರಿಷಬ್ ಇಂಡಸ್ಟ್ರಿನ ಆಳ್ಲಿಕ್ಕೆ ಹುಟ್ಟಿದಾರೇನೋ ಅನ್ನುವಷ್ಟು ಮಟ್ಟಿಗೆ ಟಾಕ್ ಕೂಡ ಕೇಳಿ ಬಂದಿತ್ತು. ಅಂದ್ರೆ ಆಕ್ಟಿಂಗ್ ಅಂದ್ರೆ ರಿಷಬ್ ಅಪ್ಪ, ಡೈರೆಕ್ಷನ್ ಅಂದ್ರೆ ರಿಷಬ್ ಅಪ್ಪ ಅನ್ನೋ ಮಟ್ಟಿಗೆ ಆ ಫೀಲ್ನ ಜನರಿಗೆ ಕ್ರಿಯೇಟ್ ಮಾಡಿದ್ರು ರಿಷಬ್ ಸರ್. ನಿಮ್ಗೆ ಏನ್ ಅನ್ಸುತ್ತೆ, ಕಾಂತಾರವನ್ನ ರಿಷಬ್ ಸರ್ ಬಿಟ್ಟು ಇನ್ಯಾರಾದ್ರೂ ಅದಕ್ಕೆ ಮಾಡ್ಬೋದು ಆ ಕ್ಯಾರೆಕ್ಟರ್ನ ಅನ್ಸುತ್ತಾ? ಅಲ್ಲ, ನನಗೆ ಥಾಟೇ ಬಂದಿಲ್ಲ ಇನ್ನು, ಬೇರೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಆ ಜಾಗದಲ್ಲಿ. ಅದನ್ನು ಅವ್ರು ಬಿಟ್ಟು ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟು ಮನಸ್ಸಿಗೆ ಹತ್ರ ಆಗ್ತಿತ್ತೇನೋ ಇಲ್ಲ ಗೊತ್ತಿಲ್ಲ. ಬಟ್ ಅಣ್ಣನ್ ಬಿಟ್ಟು ಬೇರೆ ಯಾರನ್ನು ಆ ಪೊಸಿಷನಲ್ಲಿ ನಾನು ನೋಡಕ್ಕೆ ಇಷ್ಟಪಡಲ್ಲ. ನೋಡಕ್ಕೂ ಕಷ್ಟ ಅಲ್ಲ, ಅಂದ್ರೆ ಅವ್ರದ್ದೇ ಕತೆ, ಮತ್ತೆ ಅಲ್ಲಿ ಅವರಿಗೆ ಮಣ್ಣಿನ ಕತೆ ಅವ್ರಿಗೆ ಗೊತ್ತಿರೋ ಕತೆ ಆಗಿದ್ರಿಂದ ಅಂದ್ರೆ ಹೊರಗಡೆ ಬಂದು ಮಾಡೋಕ್ಕಿಂತ ಅದೇ ಅಣ್ಣನೇ ಮಾಡಿದ್ರೆ ಸೂಟ್ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಖಂಡಿತ ಅಲ್ಲ, ಮೂವಿ ನೋಡಿದವ್ರು ಎಷ್ಟೋ ಜನರಿಗೆ ಅದಕ್ಕೆ ಅದೇ ಒಪಿನಿಯನ್ ಕ್ರಿಯೇಟ್ ಯಾಕಂದ್ರೆ ಇಲ್ಲಿಂದ ಕಲ್ಚರು ಟ್ರೆಡಿಷನ್ನು ಅಂದ್ರೆ ಅದು ನಮಗೆ ಗೊತ್ತಿರೋ ಅಂದ್ರೆ ಇಲ್ಲಿನ ಕಲ್ಚರೇ ಬೇರೆ, ಮತ್ತೊಂದು ಡಿಸ್ಟಿಕ್ ಪಾಸ್ ಆಗೋಕ್ಕೂ ಮತ್ತೊಂದು ಕಲ್ಚರೇ ಬೇರೆ. ಅವ್ರವ್ರ ಡಿಸ್ಟಿಕಲ್ಲಿ ಅವ್ರವ್ರ ಕಲ್ಚರ್ ಇರುತ್ತೆ. ಅಂದ್ರೆ ಅವರಿಗೆ ನಮ್ದು ಇದ್ರದ್ದು ಕಲ್ಚರ್ ಒಂದು ಅಷ್ಟು ಐಡಿಯಾ ಇರಲ್ಲ, ಬಟ್ ರೆಸ್ಪೆಕ್ಟ್ ಇರುತ್ತೆ, ಭಕ್ತಿ ನಂಬಿಕೆ ಎಲ್ಲ ಇರುತ್ತೆ. ಹಾಗಾಗಿ ನಮ್ಮ ಕಲ್ಚರನ್ನ ನಾವೇ ಮಾಡಿದಾಗ ಅದಕ್ಕೆ ಸ್ವಲ್ಪ ಅಲ್ಲಿಗೆ ಹೇಗೆ ನಡ್ಕೋಬೇಕು ರೀತಿ ರಿವಾಜುಗಳೆಲ್ಲ ಇರುತ್ತಲ್ಲ. ಹಾಗಾಗಿ ನನಗೆ ಅದೇ ಹೇಳೋದಲ್ಲ, ನನ್ನ ಥಾಟ್ ಅವ್ರು ಬಿಟ್ಟು ಬೇರೆ ಯಾರೂ ಬಂದಿಲ್ಲ. ಇನ್ನು ಕಾಂತಾರದಲ್ಲಿ ಬಳಸಿದಂಥ ಅಂದ್ರೆ ಮಾತನಾಡಿದಂತಹ ಭಾಷೆ ಆ ಕಡೆ ಮಂಗಳೂರು ಅಥವಾ ಕುಂದಾಪುರನೋ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್, ಒಂದಿಷ್ಟು ಟಾಕ್ಗಳು. ಕುಂದಾಪುರದಲ್ಲಿ ಶೂಟ್ ಆಗ್ತಾ ಇತ್ತು, ಕುಂದಾಪುರದ ಕಲ್ಚರ್ ಅಪ್ಪ, ಆದರೆ ಎಲ್ಲೋ ಮಂಗಳೂರು ಭಾಷೆಯನ್ನು ಬಳಸಿದ್ರು, ಜನರಿಗೆ ಅರ್ಥ ಆಗೋದಕ್ಕೆ ಅದು ರೀಚ್ ಮಾಡಲಿಕ್ಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಭಾಷೆ ಕಥೆನೇ ಅವಾಗ ಅಲ್ಲ ಕರಾವಳಿ ಕಥೆ ಆಗಿರೋದ್ರಿಂದ ಒಂದಿಷ್ಟು ಕನ್ಫ್ಯೂಷನ್ಗಳಂದ್ರೆ ಕೆಲವರಿಗೂ ಅರ್ಥ ಆಗದ ಆ ಥರ ಪೊಸಿಷನ್ ಇರುತ್ತೆ. ಬಟ್ ಕತೆ ನಮ್ಮ ಕರಾವಳಿದೆ ಆದ್ರಿಂದ ಹಚ್ಚ ಕನ್ನಡ ಮಾತಾಡೋದು, ಅಂದರೆ ಮಂಗಳೂರು ಕನ್ನಡ ಅಂತಲ್ಲ, ಹಚ್ಚ ಮಿಕ್ಸಿಂಗ್. ಯಾಕಂದ್ರೆ ಡೈರೆಕ್ಟ್ ಪೂರ್ತಿ ಕುಂದಾಪುರ ಕನ್ನಡ ಮಾತಾಡಿದ್ರೆ ಅಷ್ಟು ಈಸಿಯಾಗಿ ಜನರಿಗೆ ರೀಚ್ ಆಗ. ಆಮೇಲೆ ಕತೆನೂ ಸ್ವಲ್ಪ ತುಂಬಾ ರಿಸರ್ಚ್ ಮಾಡಿ ಬರ್ದಿರೋದಲ್ಲ, ಹಾಗಾಗಿ ಯಾವ ಕನ್ನಡ ಅನ್ನೋ ಮುಖ್ಯ ಅಲ್ಲ, ನಮಗೆ ಕತೆ ಜನರಿಗೆ ರೀಚ್ ಆಗೋದು ಮುಖ್ಯ. ಓಕೆ, ಇನ್ನು ಕಾಂತಾರ ಸೆಟ್ ಅಲ್ಲಿ ಸಾಕಷ್ಟು ಜನರು ಅಂದ್ರೆ ಒಂದ್ ರೀತಿಯಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಎಷ್ಟೋ ಜನರಿಗೆ ಕೆಲಸ ಸಿಕ್ತು, ಅದರಿಂದ ಎಷ್ಟೋ ಜನರಿಗೆ ಅವಕಾಶಗಳು ಸಿಕ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಬದುಕು ಸಿಕ್ತು ಮೇಡಮ್, ನನಗೊಂದು ಬದುಕಾಯ್ತು. ಏನೋ ಅನ್ಕೊಂಡಿದ್ದೆ ಜೀವನದಲ್ಲಿ ಏನೋ ಆಗ್ಬೇಕು, ಸ್ಪೋರ್ಟ್ಸಿಂದ ಎಲ್ಲೋ ಬಂದು ದೇವ್ರ ಅಣ್ಣನ ಹತ್ರ ಒಂದು ಬದುಕುವಂಥ ಅವಕಾಶ ಸಿಕ್ತು. ಅಣ್ಣನ ಜೊತೆ ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಒಂದಿಷ್ಟು ಜನ ಪರಿಚಯ ಆದರು, ಒಂದಿಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ. ಕಾಂತಾರ ಅನ್ನೋ ಒಂದು ದೊಡ್ಡ ಕನಸಲ್ಲಿ ನಾನು ಒಂದು ದೊಡ್ಡ ವರ್ಲ್ಡಲ್ಲಿ ನಾನು ಒಬ್ಬ ಆಗಿದ್ದೆ. ಅದು ನನ್ನ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಅಥವಾ ನಮ್ಮ ಹಿಂದಿನವರು ಅಥವಾ ನನ್ನ ಸುತ್ತಮುತ್ತದವರ ಆಶೀರ್ವಾದನೋ ಗೊತ್ತಿಲ್ಲ, ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಇನ್ನು ಇದನ್ನು ಉಳಿಸ್ಕೊಂಡು ಹೋಗ್ತೀನಿ, ಇನ್ನು ಅದ್ಭುತವಾದ ಸಿನಿಮಾಗಳು ಮಾಡ್ತೀನಿ.